ನೋಡಿ ಶಾಂತಕ್ಕ, ನಿಮ್ಮ ಸೊಸೆ ಅಲ್ವಾ ಅದು? ಮದುವೆಗೆ ಫಿಕ್ಸ್ ಎಲ್ಲ ಆಗಿದೆ. ಈಗ ನೋಡಿ ಯಾರೋ ಹುಡುಗನ ಹತ್ರ ನಗಡ್ತಿದ್ದಾಳೆ ರೋಡಲ್ಲಿ ನಿಂತ್ಕೊಂಡು. ಗೀತಾ, ಏನು ಮಾತಾಡ್ತಿದ್ದಿ ನೀನು? ಹೌದು ಶಾಂತಕ್ಕ, ನೋಡಿ ಅಲ್ಲಿ, ಬನ್ನಿ ನಾವು ಹೋಗಿ ಏನಂತ ಕೇಳೋಣ. ಗೀತಾ, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಿಂಗೆ ತಲೆಯಲ್ಲಿದ್ಯಾ? ಹಾ, ನನ್ನ ಮನೆ ಸೊಸೆ ಬಗ್ಗೆ ಮಾತಾಡ್ತಿದ್ಯಾ ಹೀಗೆಲ್ಲ? ಇದ್ಯಾಕೆ ಶಾಂತಕ್ಕ ಹೀಗೆಲ್ಲ ಹೇಳ್ತಿದ್ದೀರಾ? ಮತ್ತಿನ್ನೇನು, ನನ್ನ ಮನೆ ಸೊಸೆ ಬಗ್ಗೆನೇ ನೀನು ಹೀಗೆಲ್ಲ ಮಾತಾಡ್ತಿದ್ಯಲ್ಲ? ಒಬ್ಬ ಹುಡುಗನ ಹತ್ರ ಮಾತಾಡ್ತಿದ್ದಾನೆ, ಅದು ಅಲ್ಲದೆ ಬಸ್ ಸ್ಟ್ಯಾಂಡಲ್ಲಿ ಇಬ್ಬರು ಹುಡುಗಿಯರಿದ್ದಾರೆ, ಅವಳೊಬ್ಬಳೇ ಅಲ್ಲಲ್ಲ, ಜೊತೆ ಕಲಿತಿರೋನು ಆಗಿರ್ಬೋದಲ್ಲ. ಬಸ್ಸಿಗೆ ವೆಯ್ಟ್ ಮಾಡ್ತಿರೋವಾಗ ಯಾರ ಹತ್ರ ಮಾತಾಡ್ತಾರೆ, ಅದಕ್ಕೆ ನೀನು ಹೀಗ ಮಾತಾಡೋದು? ಅಕ್ಕ, ನಾನು ಬೇಕಂತ ಮಾತಾಡ್ತಿಲ್ಲ ಅಕ್ಕ. ಪ್ರೀತಿ ನನ್ನ ಮನೆ ಮಗಳು ಅಂತ ಹೇಳಿನೇ ನಾನು ಈ ಥರ ಮಾತಾಡ್ತಿರೋದು. ನೀವೇ ಒಮ್ಮೆ ಎನಿಸಿ, ನಮ್ಮ ಮನೆ ಹತ್ರ ನೀವೇ ನೋಡ್ಲಿಲ್ವಾ? ಆ ರೇಣುಕಾ ಮದುವೆ ಎಲ್ಲ ಫಿಕ್ಸ್ ಆದಮೇಲೆ ಯಾರೋ ಕಾಲೇಜಲ್ಲಿ ಕಲಿತಿರೋ ಹುಡುಗನ ಜೊತೆ ಓಡೋಗಿದ್ದಲ್ವಾ? ಅದಕ್ಕೆ ನಾನು ನಿಮಗೆ ಮೊದಲೇ ಹೇಳಿದ್ದಷ್ಟೇ ಅಕ್ಕ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಕ್ಕ, ಇನ್ನೊಮ್ಮೆ ನಾನು ಈ ಥರ ಹೇಳಲ್ಲ. ಸರಿ, ಆದರೆ ನೀನು ಇನ್ನೊಮ್ಮೆ ನನ್ನ ಸೊಸೆ ಬಗ್ಗೆ ಮಾತಾಡಲೇಬಾರ್ದು. ಸೊಸೆ ಬಗ್ಗೆ ಅಂತಲ್ಲ, ನನ್ನ ಮನೆ ಬಗ್ಗೆನೂ ನೀನು ಮಾತಾಡ್ಕೊಡ್ದು. ಸರಿ ಅಕ್ಕ, ಬನ್ನಿ, ಅಲ್ಲಿ ಬಸ್ ಬಂತು ನೋಡಿ, ನಿಮ್ಮ ಸೊಸೆ ಜೊತೆನೇ ಹೋಗೋಣ. ನನಗೆ ಓಡ್ತಾ ಬರ್ಲಿಕ್ಕಾಗಲ್ಲ, ನೆಕ್ಸ್ಟ್ ಬಸ್ನಲ್ಲೇ ಹೋಗೋಣ, ನಿಧಾನವಾಗಿ ಹೋಗು. ಅಲ್ಲಿ ನೋಡಿ ಅಕ್ಕ, ನಿಮ್ಮ ಸೊಸೆ ಮಾತ್ರ ಬಸ್ನಲ್ಲಿ ಹೋದ್ಲಲ್ಲ, ಆ ಹುಡುಗ ನಡ್ಕೊಂಡು ಹೋಗ್ತಿದ್ದಾನೆ. ಇವಳು ಹೀಗೆಲ್ಲ ಮಾತಾಡೋದಕ್ಕೆ ಅನ್ಸುತ್ತೆ ಯಾರು ಇವಳ ಜೊತೆ ಸೇರದೇ ಇರೋದು. ಯಾವುದಕ್ಕೂ ಮಗನ ಮದುವೆ ಆಗಲಿ, ಆಮೇಲೆ ಇವಳನ್ನು ದೂರನೇ ಇಟ್ಟಿಡಬೇಕು, ಇಲ್ಲಾಂದರೆ ನನಗೆ ಪ್ರಾಬ್ಲಮ್. ಸದಾ, ಆ ಕರಿಯ ನೋಡು ನಡ್ಕೊಂಡು ಹೋಗ್ತಿದ್ದಾನೆ, ಬಾ ಹೋಗಿ ಕೇಳೋಣ ಅವನ ಹತ್ರ. ಈಗ ಬೇಡ ಕಣೋ, ಅದಕ್ಕಂತ ಒಂದು ಟೈಮ್ ಇದೆ. ಯಾವ ಟೈಮ್ ಕಣೋ ಮತ್ತೆ? ಈಗ ಅವನು ಸಿಕ್ಕಿದ್ದಾನೆ, ಬಾ ಈಗಲೇ ಹೋಗಿ ಅವನು ಕೈಕಾಲು ಮುರಿದಾಕೋಣ ಹೋಗಿ. ಮದನ್, ನೀನೇ ಸ್ವಲ್ಪ ಯೋಚಿಸು. ಆ ಕರಿಯ ನಮಗೆ ಹೊಡೆದಾಗ ಯಾವ ರೀಸನ್ ಅಂತ ಹೇಳಿಲ್ಲ, ನಮ್ಮನ್ನು ಪ್ರಿನ್ಸಿಪಲ್ ಕಾಲೇಜಿಂದ ತೆಗೆದಾಗ ಯಾವ ರೀಸನ್ ಅಂತ ಹೇಳಿಲ್ಲ. ಅವಳಪ್ಪನೂ ಅವನು ಹೀಗೆ ಮಾಡಿದ್ದಾನೆ, ಹಾಗೆ ನಾವು ನೋವು ಕೊಡ್ಬೇಕು ಅವ್ರಿಗೆ. ಅದಕ್ಕಂತ ಒಂದು ಟೈಮ್ ಇದೆ, ಆಗ ಇದಕ್ಕಿಂತ ದೊಡ್ಡದಾಗೆ ಮಾಡೋಣ. ಯಾವುದು ಅಂಥದ್ದು? ಏನು ದೊಡ್ಡ ಕೆಲಸ? ಕಾದ್ ನೋಡು, ಆ ಟೈಮ್ ಬಂದಾಗ ನಾನು ನಿಂಗೆ ಹೇಳ್ತೀನಿ. ಈಗ ಬಿಡೋಣ. ಹಾಯ್ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಹೇಳೋದನ್ನು ಮರ್ತುಬಿಟ್ಟೆ ನೀನು. ಹೌದಾ? ಏನದು? ಅದೇ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ ಒತ್ತಿ ಅನ್ನೋದನ್ನು. ಹೋ, ಹೌದಲ್ವಾ? ಹಾಗೆ ಕೇಳಿ, ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ, ಆಗಲೇ ನಾನು ಹಾಕಿದ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನಲ್ಲಿ ಬರೋದು. ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ, ನನ್ನ 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 ಗಾಯವ ಮಾಡಿದೆ ಮನಸ್ಸು ನನ್ನ ಹಾಗೆ ನನ್ನ ಸುಮ್ಮನೆ, ಮೋಹದಲ್ಲಿ ಬೀಳುವ ನನ್ನ ಮಧುರವಾದ ಭಾವನೆ, ನಾನು ಈಗ ತಾನೇ ಬಂದಿದೆ ನೀಡದೇನೆ ಸೂಚನೆ. ಯಾಕೀ ನಗು? ಮತ್ತಿನ್ನೇನು, ಏನಾಯ್ತು ನಿನಗೆ? ಬಾ ಇಲ್ಲಿ ಕೂತ್ಕೋ, ಹೇಳ್ತೀನಿ. ಸರಿ, ಏನು ಹೇಳು. ಇದ್ಯಾಕೆ ಇಷ್ಟು ಹತ್ರದಲ್ಲಿ ಕೂತ್ಕೊಂಡಿದ್ದಿ? ಇನ್ನೂ ಸ್ವಲ್ಪ ದೂರ ಹೋಗು, ಇಷ್ಟು ಜಾಗ ಇದೆಯಲ್ಲ ಮೈದಾನದ ಥರ. ಬಿಟ್ಟರೆ ಕುತ್ಕೊಳ್ತಿದ್ದೆ. ಅದು ಹೌದು ರಾಜು, ಅಪ್ಪನ ಹತ್ರ ಏನಂತ ಹೇಳಿ ಕರ್ಕೊಂಡು ಬಂದೆ ನನ್ನ ಹೆಂಡತಿನ ಅರ್ಧ ಗಂಟೆ ಹೊರಗೆ ಕರ್ಕೊಂಡು ಹೋಗ್ಬೇಕು ಬಿಡಿ ಅಂತೇಳಿ ಕರ್ಕೊಂಡು ಬಂದೆ. ಸಾಕು, ನೀನು ಈಗೇನು ಹೇಳಲಿಕ್ಕಿಲ್ಲ. ಏನು ಹೇಳ್ದೆ? ಓ ಹಾಗಾ? ಹಾಗಿದ್ರೆ ನಿಮ್ಮ ಅಪ್ಪನ ಹತ್ರನೇ ಕೇಳು. ಕೇಳ್ತೀನಿ. ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಓ, ಯಾವ ವಿಚಾರಕ್ಕೂ? ಮತ್ತೆ ಒಂದು ಅರ್ಧ ಗಂಟೆ ಮೆಸೇಜ್ ಇರಲಿ, ಫೋನಲ್ಲಿ ಅಂತೂ ನೀನು ಅರ್ಧ ಗಂಟೆ ಮಾತಾಡ್ತೀಯ ಅಂತ ಹೇಳಿ ಕಾಲ್ ಮಾಡ್ಲಿಕ್ಕೆ ಹೇಳಿದ್ರೆ ಅದೂ ಇಲ್ಲ. ಮೆಸೇಜ್ ಅಂತೂ ನಾನು ಊಟ ಮಾಡಿದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಮಲಗ್ದೆ ಅಂತ ಹಾಕ್ತಿ. ಅದಕ್ಕೆ ಇವತ್ತು ನೋಡು, ಇಲ್ಲಿ ಈಗ ನನ್ನ ಮುಂದೆನೇ ಇದೆಯಾ, ಹಾಗಾಗಿ. ರಾಜು,
ನಾವು ಬಂದು ಈಗಾಗಲೇ ತುಂಬ ಹೊತ್ತಾಯಿತು, ಮನೆಗೆ ಹೋಗೋಣವಾ? ಬಂದು ಇನ್ನೂ 10 ನಿಮಿಷ ಕೂಡ ಆಗಲಿಲ್ಲ, ಆಗಲೇ ಮನೆಗೆ ಹೋಗೋಣ ಅಂತ ಹೇಳ್ತಿದ್ಯಲ್ಲ. ಮತ್ತೆ ನಾನು ಹೋಗಿ ಯಾವಾಗ ಓದಲಿಕ್ಕೆ ಹೇಳು? ರಿವಿಷನ್ ಮಾಡಬೇಕಲ್ಲ. ಈಗ ಹೊರಗಡೆ ಬಂದು ಕೂತ್ಕೊಂಡ್ರೆ ನಾನು ಓದೋದು ಯಾವಾಗ? ಯಾವಾಗ ನೋಡಿದ್ರು ಓದು ಓದು ಓದು. ಮೊದಲು ನಮ್ಮ ಅಮ್ಮನ ಹತ್ರ ಹೋಗಿ ಹೇಳಬೇಕು, ಈ ಪ್ರೀತಿ ಬೇಡಮ್ಮ, ಯಾವುದಾದ್ರೂ ಓದದೇ ಇರೋ ಹುಡುಗಿನ ನೋಡಿ ಮದುವೆ ಮಾಡು ಅಂತ.